to hear some inspiring words from our chief guest, we honor to have Mr. Nagesh Rao Kumari Patil Sir, KPCC, General Secretary, Congress Party, Karnataka with us. We kindly invite them to share a few words with our audience. ಜಯ ಉಸ್ಮಾನಿಯಾ ಇಂಟರ್ನ್ಯಾಷನಲ್ ಸ್ಕೂಲ್ನ 5ನೇ ವಾರ್ಷಿಕೋತ್ಸವಕ್ಕೆ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳೇ ಹಾಗೂ ಶಾಲೆಯ ಸಿಬ್ಬಂದಿಯವರೇ, ಪಾಲಕರೇ, ಮುದ್ದು ಮಕ್ಕಳೇ, ಇವತ್ತು ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ಉಸ್ಮಾನಿಯಾ ಇಂಟರ್ನ್ಯಾಷನಲ್ ಸ್ಕೂಲ್ ಬಹಳ ಅಭಿವೃದ್ಧಿಯಾಗಿದೆ. ಒಳ್ಳೆ ಏನಪ್ಪ ಅಂದ್ರೆ ನನಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು ಹುಡುಗರು, ಭಾಳ ಸಂತೋಷ ಅನ್ನಿಸ್ತು. ಎಲ್ಲ ಡಿಸಿಪ್ಲಿನ್ಡು, ಒಳ್ಳೆ ವೆಲ್ ಆರ್ಗನೈಸ್ಡು, ವೆಲ್ ಡಿಸಿಪ್ಲಿನ್ಡು, ಟ್ಯಾಲೆಂಟೆಡ್ ಟೀಚರ್ಸ್ ಇದ್ದಾರೆ. ಪೇರೆಂಟ್ಸ್ಗೆ ಒಳ್ಳೆ ಪೇರೆಂಟ್ಸು, ಮ್ಯಾನೇಜ್ಮೆಂಟು ಒಳ್ಳೆ ಮ್ಯಾನೇಜ್ಮೆಂಟು. ನನಗೆ ಭಾಳ ಸಂತೋಷ ಆಗಿದೆ. ಅದರ ಈ ಕಾರ್ಯಕ್ರಮದಾಗ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಟರು. ತಂದೆ ತಾಯಿ ಬಗ್ಗೆ, ತಂದೆ ಬಗ್ಗೆ, ಭಾರತ ದೇಶದ ಬಗ್ಗೆ ವಿಮಾನ. ಹುಡುಗರು ಒಳ್ಳೆ ಏನಪ್ಪ ಅಂದ್ರೆ ಟ್ಯಾಲೆಂಟ್ ತೋರಿಸಿದಾರ. ನಾನು ಈಗ ಹೆಚ್ಚಿಗೆ ಮಾತಾಡಂಗಿಲ್ಲ, ಯಾಕಂದ್ರೆ ಇನ್ನೂ ಅನೇಕ ಕಾರ್ಯಕ್ರಮಗಳವ, ನಿಮಗೆಲ್ಲ ಹುಡುಗರ ಕಾರ್ಯಕ್ರಮ ನೋಡಬೇಕಾಗ್ತದೆ. ನಂದು ಒಂದೇ ಒಂದು ವಿನಂತಿ ಏನಪ್ಪ ಅಂದ್ರೆ, ಈ ಸ್ಕೂಲ್ ನಡಿಬೇಕಾಯ್ತಂದ್ರೆ 3 ವಿಭಾಗ ಇರ್ತಾವೆ. 1ನೇದು ಮ್ಯಾನೇಜ್ಮೆಂಟು, 2ನೇದು ಟೀಚರ್ಸು, 3ನೇದು ಪೇರೆಂಟ್ಸು. ಈ 3 ಕೋಆರ್ಡಿನೇಷನ್ ಅಂತಪ್ಪ ಅಂದ್ರೆ ಸ್ಕೂಲ್ ನಡೀತದೆ. ಆದರೆ ಒಬ್ಬರೇ ಏನಪ್ಪ ಅಂದ್ರೆ ಮಿಸ್ಟೇಕ್ ಆಯ್ತು ಅಂತಂದ್ರೆ ಸ್ಕೂಲ್ ನಡೆಯಂಗಿಲ್ಲ, ಹುಡುಗರ ಭವಿಷ್ಯ ಹಾಳಾಗ್ತದೆ. ದಯವಿಟ್ಟು ನಾವು ಹುಡುಗರ ಭವಿಷ್ಯ ಒಳ್ಳೇದು ಮಾಡ್ಬೇಕಾಯ್ತಂದ್ರೆ ಟೀಚರ್ಸ್, ಒಳ್ಳೆ ಟೀಚರ್ಸ್, ಟ್ಯಾಲೆಂಟೆಡ್ ಟೀಚರ್ಸ್ ಬೇಕು. ಅವ್ರೇನಪ್ಪ ಮೆಹನತ್ ಮಾಡಿ ಮಕ್ಕಳಿಗೆ ಓದಿಸ್ಬೇಕು. ಅದಕ್ಕೆ ಪಾಲಕರು ಏನಪ್ಪ ಅಂದ್ರೆ ಕೋಆಪ್ರೇಷನ್ ಕೊಡಬೇಕು. ನೀವು ಮಕ್ಕಳು ಸೀದಾ ಸ್ಕೂಲಿಗೆ ಸೇರಿಸಿ ನಾವು ಏನಪ್ಪ ಅಂದ್ರೆ ಮನೆ ಕೂತ್ಕೋದ್ರೆ ನಡೆಯಂಗಿಲ್ಲ. ಅವ್ರು ಏನು ಮಾಡ್ಲತ್ತಾರ ಅಂತ ನೋಡಿ ಅವ್ರ ಬಗ್ಗೆ ಏನಪ್ಪ ಅಂದ್ರೆ ನೋಡ್ಬೇಕು ನೀವು. ಅದೇ ರೀತಿ ಮ್ಯಾನೇಜ್ಮೆಂಟ್ನು ಏನಪ್ಪ ಅಂದ್ರೆ ನಾವು ಹುಡುಗರ ಬಗ್ಗೆ ಏನೇನು ಬೇಕು, ಟೀಚರ್ಸ್ ಏನು ಬೇಕು, ಹುಡುಗರಿಗೆ ಏನು ಬೇಕು, ಸ್ಕೂಲ್ ಹ್ಯಾಂಗ್ ಡೆವಲಪ್ ಮಾಡೋಕ್ಕಂದ್ರೆ ಮ್ಯಾನೇಜ್ಮೆಂಟ್ನು ತಯಾರು ಮಾಡಬೇಕು. ಆ ರೀತಿ 3ರದು ಕೋಆರ್ಡಿನೇಷನ್ ಇದ್ದರೆ ಒಂದು ಸ್ಕೂಲ್ ಒಳ್ಳೆ ಅಭಿವೃದ್ಧಿ ಆಗ್ತದೆ. ಮುಂದೆ ಮಕ್ಕಳು ಏನಪ್ಪ ಅಂದ್ರೆ ಈ ಭಾಗದ ಏನಪ್ಪ ಅಂದ್ರೆ ಕೀರ್ತಿ ತರ್ತಾರೆ, ಸ್ಕೂಲಿಗೆ ಕೀರ್ತಿ ತರ್ತಾರೆ, ತಮ್ಮ ತಾಯಿ ತಂದೆಗೆ ಕೀರ್ತಿ ತರ್ತಾರೆ. ಅದೇ ರೀತಿ ನಾವು ಒಂದು ಕಿವಿಮಾತು ಹೇಳ್ತಾ ಇದ್ದೀನಿ, ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ಬೇಕು. ಯಾಕಂದ್ರೆ ಇವತ್ತು ಮೊಬೈಲ್ ಅವ, ದಯವಿಟ್ಟು ಮೊಬೈಲ್ನಿಂದ ಮಕ್ಕಳಿಗೆ ದೂರ ಇಡ್ರಿ. ಯಾಕಂದ್ರೆ ನೀವು ಪೈಲೆ ಮೊಬೈಲ್ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಮನೆಗೆ ಏನೋ ಪುಸ್ತಕ ಓದ್ರಿ, ಮತ್ತೇನೋ ಡ್ರಾಯಿಂಗ್ ಮಾಡ್ರಿ. ನೀವು ನೋಡಿದ್ಗಳಿಗೆ ಮಕ್ಕಳು ಅವೇ ಮಾಡ್ತಾರೆ. ನೀವು ಮನ್ಯಾಗ ಮೊಬೈಲ್ ನೋಡಿದ್ರೆ ಅವರು ಮೊಬೈಲ್ ನೋಡ್ತಾರೆ. ದಯವಿಟ್ಟು ಪಾಲಕರು ಇದೊಂದು ಮಾಡಿಸ್ಬೇಕು. ಇನ್ನೊಂದು, ನಿಮ್ಮ ಮಕ್ಕಳು ಹೆಂಗಾರ ಅವ್ರ ಬಗ್ಗೆ ಗಮನ ಇಡಬೇಕು ನೀವು. ಅವ್ರು ಎಲ್ಲೆಲ್ಲಿ ಇರ್ತಾರ, ಯಾರ್ಯಾರ ಸಂಗತಿ ಇರ್ತಾರ, ಎಂಥ ದೋಸ್ತಿ ಮಾಡ್ತಾರ, ಯಾವ ಸಂಗತಿಯಾಗ ಇರ್ತಾರ, ಅಂತ ಸಂಗತಿ ಏನಪ್ಪ ಅಂದ್ರೆ ಹೆಂಗದ ಅಂತ ವಾಚ್ ಮಾಡಬೇಕು ನೀವು. ಯಾಕಂದ್ರೆ ಒಳ್ಳೆ ಸಂಗತಿ ಇದ್ರೆ ಹುಡುಗರು ಒಳ್ಳೆಯರಾಗಿ ಬೆಳಿತಾರೆ. ಗಲತ್ ಸಂಗತಿಯಾಗ ಹುಡುಗರು ಹೋದ್ರಂತಾರೆ ಹುಡುಗರು ಗಲತ್ ಆಗ್ತಾರೆ. ದಯವಿಟ್ಟು ಪಾಲಕರು ಈ ಒಂದು ಎಚ್ಚರಿಕೆ ತಗೋಬೇಕು ನೀವು ಮಕ್ಕಳ ಬಗ್ಗೆ. ನೀವೇನೋ ಎಲ್ಲಾನ ಬಿಟ್ಟು ನಾವು ಹೋಗ್ತೀರಿ ಅಂದ್ರೆ ನಡೆಯಂಗಿಲ್ಲ. ನಾವು ಯಾವಾಗ ಮಕ್ಕಳ ಬಗ್ಗೆ ನಿಗಾ ಇಡಬೇಕು. ನಾವು ಈ ಒಂದು ಕಡ್ಡಾಯ ಮಾಡಬೇಕು. ಇನ್ನು ಟೀಚರ್ಸು ತಾವೇನಪ್ಪ ಅಂದ್ರೆ ಹೆಚ್ಚಿಗೆ ಪರಿಶ್ರಮ ಮಾಡಿ ಯಾವ ಹುಡುಗನೂ ದಡ್ಡಿರಂಗಿಲ್ಲ. ನಾವು ಹೇಳೋದೇನಪ್ಪ ಅಂದ್ರೆ ಸರಿಯಾಗಿ ಹೇಳ್ಬೇಕು. ನಾವು ಮನೆ ತಯಾರಿ ಮಾಡ್ಕೋಬೇಕು. ನಿಮ್ಮಲ್ಲೆಲ್ಲ ಟ್ಯಾಲೆಂಟೆಡ್ ಟೀಚರ್ಸ್ ಇದ್ದೀರಿ. ನೀವೇನಪ್ಪ ಅಂದ್ರೆ ಒಳ್ಳೆ ಅಭಿವೃದ್ಧಿ ಏನಪ್ಪ ಅಂದ್ರೆ ಸ್ಕೂಲಿಗೆ ಕೊಡ್ತಾ ಇದ್ದೀರಿ. ಅದೇ ರೀತಿ ಇನ್ನೂ ಏನಪ್ಪ ಅಂದ್ರೆ ಹೆಚ್ಚು ತಯಾರಾಗಬೇಕು. ಯಾವ ಸ್ಕೂಲ್ನಾಗ ಏನಪ್ಪ ಅಂದ್ರೆ ಒಳ್ಳೆ ಟೀಚರ್ ಇರ್ತಾರಂದ್ರೆ ಆ ಸ್ಕೂಲ್ನಾಗ ಒಳ್ಳೆ ಹುಡುಗರು ತಯಾರಾಗ್ತಾರ ಅಂತ ತಿಳ್ಕೊಂಡು ನನ್ನೊಂದು ಭಾವನೆ ಇದೆ. ಇನ್ನೂ ಅನೇಕ ಮಾತಾಡೋವ, ನಿಮ್ಗೆಲ್ಲ ಹುಡುಗರು ಎಲ್ಲ ಕಾರ್ಯಕ್ರಮ ನೋಡೋದದ. ಈ ಒಂದು ಕಾರ್ಯಕ್ರಮ ನಾನು ಕರೆಸಿ ಒಂದು 4 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟೋದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ, ಮ್ಯಾನೇಜ್ಮೆಂಟ್ಗೆ ವಂದಿಸಿ, ತಮ್ಮೆಲ್ಲರಿಗೂ ವಂದಿಸಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.